ಬೆಳಗಾವಿಯಲ್ಲಿ ಏನಂತೀರ ನೀವು, ವಾಹನ ಚಾಲಕರಿಗೆ ಪರ್ಮನೆಂಟ್ ನೌಕರಿ ಇಲ್ಲ, ಪರ್ಮನೆಂಟ್ ಅವ್ರನ್ನ ಮಾಡ್ಕೊಂಡೇ ಇಲ್ಲ. ಕಳೆದ 15-16 ವರ್ಷಗಳಿಂದ ಕೂಡ ವಾಹನಗಳನ್ನು ಚಲಾಯಿಸುವಂತಹ ಅಂದರೆ ಏನಂತಾರೆ ಪಾಲಿಕೆಯ ಗಾಡಿಗಳಿರ್ತಾವಲ್ಲ ಅವರನ್ನು ಓಡಿಸುವಂತಹ ಚಾಲಕರಿಗೆ ಇಲ್ಲಿವರೆಗೂ ಇದನ್ನಾಗಿಲ್ಲ. ಏನಂತೀರ ನೀವು, ಪರ್ಮನೆಂಟ್ ನೌಕರಿ ಸಿಕ್ಕಿಲ್ಲ. ಇನ್ನೂ ಆದರೂ ಅವರು ಗೊತ್ತಿಗೆ ಒಂದು ಇದ್ರ ಮೇಲೇ ಕೆಲಸ ಮಾಡ್ತಿದ್ದಾರೆ. ಸೊ ಇವ್ರಿಗೆ ಪರ್ಮನೆಂಟ್ ನೌಕರಿ ಸಿಗಬೇಕು ಅಂತ ನಮ್ಮದು ಕೂಡ ಆಶಯ. ಯಾಕಪ್ಪ ಅಂತಂದರೆ ಯಾರೇ ಆಗಲಿ ಏನೇ ಆಗಲಿ ಪರ್ಮನೆಂಟ್ ಇಲ್ಲಪ್ಪ ಅಂತಂತಂದರೆ ಒಂದು ಸ್ವಲ್ಪ ಏನೋ ಮನಸ್ಸಿಗೆ ನೋವಾಗುತ್ತೆ. ಇಲ್ಲಪ್ಪ ಇವರು 15-16 ವರ್ಷಗಳಿಂದ ಪಾಲಿಕೆಯಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ, ಬಟ್ ಆದರೂ ಕೂಡ ಇವ್ರಿಗೆ ಒಂದು ಫಿಕ್ಸ್ಡ್ ಸ್ಯಾಲ್ರಿ ಇಲ್ಲ, ಫಿಕ್ಸ್ಡ್ ನೌಕರಿ ಇಲ್ಲ ಅಂತಂತಂದರೆ ಕಷ್ಟ ಆಗುತ್ತೆ. ಸೊ ಇದಕ್ಕೆ ಏನಂತೀರ ವೀಕ್ಷಕರೇ, ಇವ್ರಿಗೆ ಫಿಕ್ಸ್ಡ್ ಆಗಿ ಒಂದೇನಂತೀರ ನೀವು, ಜಾಬು ಅಪಾರ್ಚುನಿಟಿ ಸಿಗಬಾರ್ದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ವೀಕ್ಷಕರೇ. ಸೊ ಅದಕ್ಕಿಂತ ಮೊದಲು ಅವ್ರು ತಮ್ಮ ಅಳಲನ್ನು ಅಂದರೆ ನೋವನ್ನು ಹಂಚ್ಕೊಂಡಿದ್ದಾರೆ ಮೀಡಿಯಾದವ್ರ ಮುಂದೆ. ಸೊ ಅವ್ರು ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ಸರ್, ನಾವು ಕಳೆದ 15-20 ವರ್ಷಗಳಿಂದ ಮಹಾನಗರ ಪಾಲಿಕೆಯಲ್ಲಿ ಹೊರಗುತ್ತಿಗೆದಾರರಾಗಿ ಡ್ರೈವರಾಗಿ ಕೆಲಸ ಮಾಡಲಿರ್ತೀವಿ ರೀ. ಸೊ ಪೌರ ಕಾರ್ಮಿಕರನ್ನ ಹೇಗೆ ನೇರ ನೇಮಕಾತಿ ಮತ್ತು ಅವ್ರನ್ನ ಕೈಮಾತಿ ಹೇಗೆ ಮಾಡ್ತಿದ್ದಾರಲ್ಲ, ಸೊ ಅದೇ ರೀತಿ ನಾವು ಅದೇ ಒಂದು ಪಿಕೆದಲ್ಲಿ ನಾವು ಸಹ ಬರ್ತೀವಿ. ನಾವು ಸಹ ಕಸದಲ್ಲೇ ಕೆಲಸ ಮಾಡ್ತೀವಿ, ವಾಹನ ಚಾಲಕರು, ಕ್ಲೀನರ್ಸು. ಸೊ ದಯಮಾಡಿ ನಾವು ಸರ್ಕಾರಕ್ಕೆ ಮತ್ತು ಈ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಮತ್ತು ಒಂದು ಆಡಳಿತಕ್ಕೆ ಹೇಳಲಿಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನಮ್ಮನ್ನು ಸಹ ನೀವು ನೇರ ನೇಮಕಾತಿ ಮಾಡಂತೇಳಿ ಒಂದು ಮನವಿ ಕೊಡಲಿಕ್ಕೆ ನಾವು ಇಲ್ಲೆಲ್ಲರೂ ಕೂಡಿ ಬಂದಿದ್ದೀವಿ ರೀ ಇವತ್ತು. ಎಷ್ಟು ವರ್ಷ ಸರ್, ನಾವು 67 ಜನ ಇದ್ದೀವಿ ರೀ. ನಾವು ಎಲ್ಲ ಇನ್ನೂ ಡ್ಯೂಟಿ ಮೇಲೆ ಅದಾರ ಸರ್. ಇವು ಬರಾಕತ್ತಾರ ರೀ, ಒಂದು ಅಧಿವೇಶನ ಡ್ಯೂಟಿ ಇತ್ತಲ್ಲ ಅದ್ರ ಸಲುವಾಗಿ ನಾವು ಸುಮಾರು 20-25 ವರ್ಷ ಮಟ್ಟ ಇನ್ನೂ ಡ್ಯೂಟಿ ಮೇಲೆ ಅದಾರ ಸರ್. ಅಷ್ಟು ವರ್ಷದಿಂದ ನಾವು ಕೆಲಸ ಮಾಡಾಕತ್ತೀವಿ ರೀ. ಯಾರೂ ಆಗಿಲ್ಲ ಸರ್, ಇನ್ನೂವರೆಗೆ ನಮ್ಮ ಮೇಲೆ ಯಾರೂ ಗಮನ ಹರಿಸ್ತಾ ಇಲ್ಲ ರೀ. ಸೊ ಅದಕ್ಕಾಗಿ ನಾವು ಸರ್ಕಾರಕ್ಕೆ ಒಂದು ಗಮನಕ್ಕೆ ತರಬೇಕಂತೇಳಿ ಇವತ್ತು ಬಂದ ಕೇಸಲ್ಲಿ ಮನವಿ ಕೊಡ್ಲಿಕ್ಕೆ ಸರ್. ನನ್ನ ಹೆಸರು ವಿಶಾಲ್ ಎಂ ಚಲವಾದಿ ಅಂತೇಳಿ.